ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಗೆ ಕಷ್ಟದ ದಿನಗಳು ಮುಗಿಯುವಂತೆ ಕಾಣ್ತಾ ಇಲ್ಲ. ಒಂದರ ಹಿಂದೆ ಒಂದರಂತೆ ತೊಂದರೆಗಳು ಭಾಗ್ಯಳನ್ನ ಹುಡುಕಿಕೊಂಡು ಬರ್ತಾ ಇದೆ. ಇಷ್ಟು ದಿನ ಭಾಗ್ಯ ಯಾರಿಗೂ ತಿಳಿಯದಂತೆ ಕಾಪಾಡಿಕೊಂಡು ಬಂದಿದ್ದ ಗುಟ್ಟು ಕೂಡ ರಟ್ಟಾಗಿದೆ. ಭಾಗ್ಯ ಜೋಕರ್ ವೇಷ ಹಾಕಿಕೊಂಡು ರೆಸಾರ್ಟ್ನಲ್ಲಿ ನೃತ್ಯ ಮಾಡುತ್ತಾಳೆ ಎಂಬ ವಿಚಾರವನ್ನ ತಾಂಡು ಮನೆಯವರ ಮುಂದೆ ಹೇಳಿಬಿಟ್ಟಿದ್ದಾನೆ. ಇದರ ಬೆನ್ನಲ್ಲೇ ಭಾಗ್ಯಳ ಕೆಲಸ ಕೂಡ ಹೋಗಿದೆ. ಹೊಸ ಕೆಲಸಕ್ಕೆ ಮತ್ತೆ ಅಲೆಯಬೇಕಾಗಿ ಬಂದಿದೆ. ಅಮ್ಮನಿಗೆ ಸಹಾಯ ಮಾಡಲು ಹಣ ಸಂಪಾದಿಸಲು ಗುಂಡಣ್ಣ ರಸ್ತೆ ಬದಿಯಲ್ಲಿ ಶೂ ಪಾಲಿಶ್ ಮಾಡಿ ಅದರಿಂದ ಸ್ವಲ್ಪ ಹಣ ಸಂಪಾದನೆ ಮಾಡಲು ಮುಂದಾಗಿದ್ದ. ಆದರೆ ಈ ವಿಚಾರ ತಾಂಡವ್ ಭಾಗ್ಯ ಇಬ್ಬರಿಗೂ ಗೊತ್ತಾಗಿದೆ. ಮಗ ಶೂ ಪಾಲಿಶ್ ಕೆಲಸ ಮಾಡುತ್ತಿರುವುದನ್ನು ಕಂಡು ಭಾಗ್ಯಗೆ ಶಾಕ್ ಆಗಿದೆ. ನಾನೇನು ಕಮ್ಮಿ ಮಾಡಿದ್ದೆ ನಿನ್ಗೆ? ಯಾರು ಹೇಳಿದ್ದು ನಿನ್ಗೆ ಇದೆಲ್ಲ ಮಾಡೋಕೆ ಎಂದು ಕೇಳಿದ್ದಾಳೆ. ಶಾಲೆಯ ಫೀಸ್ ಕಟ್ಟಲು ಬಹಳಷ್ಟು ಹಣ ಬೇಕಾಗುತ್ತದೆ, ಅದಕ್ಕಾಗಿ ಕೆಲಸ ಮಾಡುತ್ತಿದ್ದೇನೆ. ನೀನು ಕಷ್ಟಪಡುವುದನ್ನು ನೋಡಲು ನನ್ನಿಂದ ಆಗಲಿಲ್ಲ ಎಂದು ಗುಂಡಣ್ಣ ಹೇಳಿದ್ದಾನೆ. ಇದೇ ಸಮಯದಲ್ಲಿ ಗುಂಡಣ್ಣ ಒಂದು ಎಡವಟ್ಟು ಕೂಡ ಮಾಡಿದ್ದು. ನೀನು ಜೋಕರ್ ವೇಷ ಹಾಕಿಕೊಂಡು ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ದನ್ನ ನಾನು ನೋಡಿದೆ, ನನಗೆ ಬೇಜಾರಾಯಿತು, ನಿನಗೆ ಸಹಾಯ ಆಗಲಿ ಅಂತ ನಾನು ಈ ಕೆಲಸ ಮಾಡಿದೆ ಎಂದು ಕೂಡ ಹೇಳಿಬಿಡ್ತಾನೆ. ಅದನ್ನ ಕೇಳಿಸಿಕೊಂಡ ತಾಂಡವ್ ಭಾಗ್ಯಳನ್ನ ಹೀಯಾಳಿಸಿ ನಗುತ್ತಾನೆ. ಬಳಿಕ ತಾಂಡವ್ ಭಾಗ್ಯ ಮನೆಗೆ ಬಂದು ಮನೆಯ ಹೊರಗಡೆ ನಿಂತು ಜೋರಾಗಿ ಅರಚುತ್ತಾ ಎಲ್ಲ ಸತ್ಯವನ್ನ ಬಹಿರಂಗಪಡಿಸಿದ್ದಾನೆ. ಭಾಗ್ಯ ಕಂಡಲ್ಲಿ ಕುಣಿದು ಕೆಲಸ ಮಾಡಿ ಹಣ ಸಂಪಾದಿಸಿ ನಮ್ಮ ಮರ್ಯಾದೆ ತೆಗೆಯುತ್ತಿದ್ದಾಳೆ. ತಾನು ಬೀದಿ ಅಲಿದಿದ್ದು ಸಾಕು ಅಂತ ಈಗ ತನ್ನ ಮಗನನ್ನು ಬೀದಿಗೆ ಹಾಕಿದ್ದಾಳೆ ಎಂದು ಹೇಳುತ್ತಾನೆ. ಬಳಿಕ ಭಾಗ್ಯ ಮನೆಗೆ ಬಂದಾಗ ಅತ್ತೆ ಕುಸುಮ ಹಾಗೂ ತಾಯಿ ಪ್ರಶ್ನೆ ಮಾಡ್ತಾರೆ. ಇದೆಲ್ಲ ನಿಜವೇ ಎಂದು ಕೇಳ್ತಾರೆ. ಬೇರೆಲ್ಲೂ ಕೆಲಸ ಸಿಗದ ಕಾರಣ ನಾನು ಜೋಕರ್ ಆಗಿ ಬಣ್ಣ ಬಳಿದುಕೊಂಡು ಕೆಲಸ ಮಾಡುತ್ತಿದ್ದೆ. ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಸಹಾಯ ಆಗಲಿ ಅಂತ ಗುಂಡಣ್ಣ ಹೇಳದೆ ಕೇಳದೆ ಶೂ ಪಾಲಿಶ್ ಮಾಡಿದ್ದಾನೆ ಎಂಬ ಸತ್ಯವನ್ನ ಭಾಗ್ಯ ಹೇಳ್ತಾಳೆ. ಅದನ್ನ ಕೇಳಿ ಸುನಂದ ಬೇಸರಗೊಳ್ತಾರೆ. ಭಾಗ್ಯ ಜೊತೆಗೆ ವಾಕ್ಸಮರ ನಡೆಸಿದ ಸುನಂದ ಕೊನೆಗೆ ಬೇಸರದಿಂದ ಮನೆ ಬಿಟ್ಟು ಹೋಗ್ತಾರೆ. ಇಷ್ಟೆಲ್ಲದರ ಮಧ್ಯೆ ಭಾಗ್ಯ ಕೆಲಸ ಕಳೆದುಕೊಂಡಿದ್ದಾಳೆ. ನೀನು ಇಷ್ಟು ದಿನ ಇಲ್ಲಿ ಇದ್ದಿದ್ದೇ ನಮಗೆ ಸಮಸ್ಯೆ ಆಗ್ತಾ ಇತ್ತು, ಇನ್ಮುಂದೆ ನೀವು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಎಂದು ರೆಸಾರ್ಟ್ ಮ್ಯಾನೇಜರ್ ಹೇಳಿದ್ದಾರೆ. ಈ ಮೂಲಕ ಭಾಗ್ಯ ಈಗಿರುವ ಕೆಲಸ ಕೂಡ ಕಳೆದುಕೊಂಡಿದ್ದಾರೆ. ಆದರೆ ಮತ್ತೊಂದು ಸಂತಸದ ವಿಚಾರ ಎಂದ್ರೆ ಗುಂಡಣ್ಣನ ಸ್ನೇಹಿತನಿಂದ ಹಾಸ್ಟೆಲ್ನಲ್ಲಿ ಅಡಿಗೆಯವರಿಲ್ಲ ಎಂಬ ವಿಷಯ ಭಾಗ್ಯಗೆ ಗೊತ್ತಾಗಿದೆ. ಸದ್ಯ ಭಾಗ್ಯ ಹೊಸ ಕೆಲಸ ಏನು ಹುಡುಕುತ್ತಾಳೆ? ಮುಂದಿನ ತಿಂಗಳು EMI ಕಟ್ಟಲು ಹೇಗೆ ಹಣ ಹೊಂದಿಸುತ್ತಾಳೆ? ತಾಂಡವ್ ಶ್ರೇಷ್ಠರ ಮುಂದಿನ ಪ್ಲಾನ್ ಏನು ಎಂಬುದನ್ನು ನೋಡಬೇಕಿದೆ.